ವಿಧಾನಸೌಧ ಮುಂದೆ ಯುವಕನ ಹೈ ಡ್ರಾಮಾ. ಬೈಕ್ಗೆ ಬೆಂಕಿ ಹಚ್ಚಿ ಯುವಕರ ಆಕ್ರೋಶ. ಪೊಲೀಸರ ಮೇಲಿನ ಕೋಪಕ್ಕೆ ಬೈಕ್ಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಚಳ್ಳಕೆರೆಯ ಪೃಥ್ವಿರಾಜ್ ಎಂಬಾತನಿಂದ ಈ ಕೃತ್ಯ. ಪೊಲೀಸರ ಮೇಲಿನ ದ್ವೇಷಕ್ಕೋಸ್ಕರ ತನ್ನ ಬೈಕಿಗೆ ಬೆಂಕಿಯನ್ನು ಹಚ್ಚಿದ್ದಾನೆ. ಚಳ್ಳಕೆರೆಯ ಪೃಥ್ವಿರಾಜ್ ಎಂಬಾತನಿಂದ ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿರುವಂಥದ್ದು. ಕೂಡ ವಿಧಾನಸೌಧದ ಮುಂದೆನೆ ಎಂಥ ಒಂದು ಹೈ ಡ್ರಾಮಕ್ಕೆ ಸಾಕ್ಷಿ ಆಗಿರುವಂಥದ್ದು. ಚಾರಣಕ್ಕೆ ಹೋಗಿ ನಾಪತ್ತೆಯಾಗಿರುವಂತಹ ಪೃಥ್ವಿರಾಜ್ ದೂರನ್ನು ಕೊಡಲು ಮುಂದಾಗಿದ್ದ ಸಂದರ್ಭದಲ್ಲಿ ಪೃಥ್ವಿರಾಜ್ ತಾಯಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ಹೋಗಿದ್ರಂತೆ. ಯುವಕನ ತಾಯಿ ಆ ವೇಳೆ ಪೊಲೀಸರು ಅವಾಚ್ಯ ಶಬ್ದಗಳಿಂದ ಬೈದ ಆರೋಪ ಸಂಬಂಧಪಟ್ಟಂತೆ ಅದೇ ಕೋಪಕ್ಕೆ ವಿಧಾನಸೌಧ ಮುಂದೆ ಹೈ ಡ್ರಾಮವೇ ಸೃಷ್ಟಿಯಾಯಿತು. ವಿಧಾನಸೌಧ ಮುಂದೆ ಬೈಕ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ ಯಾವ ರೀತಿಯಾಗಿ ಪೊಲೀಸರ ಮೇಲಿನ ಕೋಪಕ್ಕೆ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ತನ್ನ ಬೈಕಿಗೆ ಈ ಯುವಕ ಬೆಂಕಿಯನ್ನ ಇಟ್ಟಂತಹ ಘಟನೆ ನಡೆದಿರುವಂಥದ್ದು. ಈ ಪೃಥ್ವಿರಾಜ್ ಎನ್ನುವಂತಹ ಯುವಕನಿಂದ ಈ ಕೃತ್ಯ ಆಗಿದೆ. ನೋಡಿ ಬೆಂಕಿಗೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ಇದು ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ. ಇದು ತನ್ನ ತಾಯಿಗೆ ಬೈದು ಬಿಟ್ಟರು ಕಂಪ್ಲೇಂಟ್ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ತಾನು ಚಾರಣಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ತಾಯಿ ನಾಪತ್ತೆಯಾಗಿದ್ದಾನೆ ಯುವಕ ಅಂತ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ತನ್ನ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಪೊಲೀಸರು ನಿಂದಿಸಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಯುವಕ ಆ ಕೋಪಕ್ಕೆ ಸೀದಾ ಬೈಕನ್ನು ತೆಗೆದುಕೊಂಡು ಬಂದು ವಿಧಾನಸೌಧ ಮುಂಭಾಗದಲ್ಲಿ ನಿಲ್ಲಿಸಿ ಅಲ್ಲಿ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಕೊಟ್ಟಿದ್ದಾನೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಬೈಕ್ಗೆ ಬೆಂಕಿ ಇಟ್ಟು ಪೊಲೀಸರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಪೊಲೀಸರು ಯಾಕೆ ಏಕಾಏಕಿ ಆತನ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ನಿಂದಿಸಿದ್ದಾರೆ? ಇವೆಲ್ಲವೂ ಕೂಡ ಕಾರಣವನ್ನು ಯುವಕ ಕೊಡಬೇಕಾಗತ್ತೆ. ಈಗ ಆತನ ಮೇಲೆ ಕೇಸ್ ದಾಖಲಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಮಧ್ಯಭಾಗದಲ್ಲಿರುವಂತಹ ವಿಧಾನಸೌಧ ಮುಂಭಾಗದಲ್ಲೇ ಈ ತರ ಬೆಂಕಿ ಹಾಕಿ ವಿಕೃತಿಯನ್ನ ಮಾಡಿದ್ರೆ ಆತನ ಸುಮ್ಮನೆ ಬಿಡ್ತಾರಾ? ಮತ್ತೆ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಪೃಥ್ವಿರಾಜ್ ತಾಯಿ ದೂರು ನೀಡಲು ಹೋದಂತಹ ಸಂದರ್ಭದಲ್ಲಿ ಪೃಥ್ವಿರಾಜ್ ತಾಯಿಗೆ ಚಳ್ಳಕೆರೆ ಪೊಲೀಸರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ತನ್ನ ತಾಯಿಗೆ ಬೈದಿದ್ದಾರೆ ಎನ್ನುವಂತ ಕೋಪ ನೆತ್ತಿಗೇರಿ ಯುವಕ ಸೀದವಾಗಿ ಬೈಕನ್ನು ತೆಗೆದುಕೊಂಡು ಬಂದು ವಿಧಾನಸೌಧ ಮುಂಭಾಗದಲ್ಲಿ ಬೆಂಕಿಯನ್ನ ಇಟ್ಟಿದ್ದಾನೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಬೆಂಕಿ ಇಟ್ಟಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತು. ಏನಾಗ್ತಾ ಇದೆ, ಏನು ಎತ್ತ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಆತಂಕ, ಭಯ, ಭೀತಿ ಎಲ್ಲವೂ ಕೂಡ ಶುರುವಾಯಿತು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ವಿಧಾನಸೌಧ ಮುಂಭಾಗದಲ್ಲಿ ಸಾಕಷ್ಟು ಜನ ಇರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಈ ಸಂದರ್ಭದಲ್ಲಿ ಏನಾದ್ರು ಅಹಿತಕರ ಘಟನೆ ಆಯ್ತಾ? ಅಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನ ನಿಂತಿರ್ತಾರೆ ವಿಧಾನಸೌಧ ಮುಂಭಾಗ, ಮತ್ತೆ ಸಾಕಷ್ಟು ವೆಹಿಕಲ್ ಕೂಡ ಹೋಗ್ತಾ ಇದೆ. ಸರ್, ಏನಾಯ್ತು ಅಂತ? ವಿಶೇಷ ಪ್ರಮುಖವಾಗಿ ಅಂತಹ ಯಾವುದೇ ಅಹಿತಕರ ಘಟನೆ ಆಗಿಲ್ಲ. ಈ ಒಂದು ಘಟನೆಯನ್ನ ನೋಡಿದ್ರೆ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ. ಚಳ್ಳಕೆರೆ ಮೂಲದ ಪೃಥ್ವಿರಾಜ್ ಎಂಬ ಯುವಕ ಮಧ್ಯಾಹ್ನದ ಹೊತ್ತಿಗೆ ವಿಧಾನಸೌಧದ ಮುಖ್ಯ ರಸ್ತೆಯಲ್ಲಿ ಬೈಕ್ ತಂದು ಸುಟ್ಟಾಗ್ತಾನೆ. ಆರಂಭದಲ್ಲಿ ಇವರು ಬೈಕ್ ಸಾಲವನ್ನ ಪಾವತಿ ಮಾಡಿಲ್ಲ, ಆದ ಕಾರಣದಿಂದಾಗಿ ಮಾಲೀಕ ಸುಟ್ಟಾಕಿದ್ದಾನೆ ಅಂತ ಅನ್ನೋ ಶಂಕೆ ಕೂಡ ವ್ಯಕ್ತ ಆಗಿದ್ವು. ಆದ್ರೆ ಆ ನಂತರ ಗೊತ್ತಾಗತ್ತೆ ಅವರು ಪೊಲೀಸರ ಮೇಲೆ ಆಕ್ರೋಶವನ್ನ ಈ ರೀತಿ ಹೊರಹಾಕಿದ್ದಂತ. ಪೃಥ್ವಿರಾಜ್ ಅವರು ಟ್ರಕ್ಕಿಂಗ್ ಹೋಗಿರ್ತಾರೆ, ಆ ಒಂದ್ ವೇಳೆ ಮಿಸ್ ಆಗಿರ್ತಾರೆ. ಸೊ ಅವರ ತಾಯಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲು ಹೋದಾಗ ಪೊಲೀಸರು ಟೀಕೆ ಮಾಡಿರ್ತಾರೆ ಅನ್ನೋ ಕಾರಣದಿಂದಾಗಿ, ಅಂದ್ರೆ ಅವಮಾನ ಮಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ ತಾಯಿಗೆ ಆದಂತಹ ಅವಮಾನವನ್ನ ಸಹಿಸದೆ ಪೃಥ್ವಿರಾಜ್ ಅವರು ಇಂದು ಬಂದು ಮಧ್ಯಾಹ್ನ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಬೈಕ್ ಅನ್ನ ಸುಟ್ಟು ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. 28ನೇ ತಾರೀಕು ಈ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಇಂಥದ್ದೊಂದು ಅವಮಾನ ಆಗಿತ್ತು ಪೊಲೀಸರಿಂದ ಅಂತ. ಸೊ ಒಟ್ಟಾರೆ ಈ ಒಂದು ಘಟನೆ ಪೊಲೀಸರ ಬೈಗಳು, ಅಂದ್ರೆ ತಾಯಿನ ಬೈದಿದ್ದಾರೆ ಅನ್ನೋ ಕಾರಣದಿಂದಾಗಿ ಏಕಾಏಕಿ ಬಂದು ಬೈಕ್ ಅನ್ನ ಸುಟ್ಟಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೊ ವಿಧಾನಸೌಧದ ಮುಖ್ಯ ರಸ್ತೆ ಎಷ್ಟು ವಾಹನದಿಂದ ಕೂಡಿರುತ್ತೆ, ವಾಹನ ದಟ್ಟಣೆ ಯಾವ ರೀತಿ ಇರುತ್ತೆ, ಸೊ ಆ ಕಾರಣದಿಂದಾಗಿ ಇಲ್ಲಿ ಯಾವುದೇ ಅಂತಹ ಅಹಿತಕರ ಘಟನೆ ಆಗಿಲ್ಲ. ಸೊ ಅಗ್ನಿಶಾಮಕ ಇಲಾಖೆ ಕೂಡ ಬೇಗ ಬಂದು ಬೆಂಕಿಯನ್ನು ನಂದಿಸಿ ಈಗಾಗಲೇ ಪೃಥ್ವಿರಾಜ್ ಅವರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಓಕೆ, ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿ. ಇನ್ನು ಅರುಣ್ ಯೋಗಿರಾಜ್ಗೆ ವೀಸಾ ನಿರಾಕರಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಶಿಲ್ಪಿ ಅರುಣ್ ಜೊತೆ ಮಾತನಾಡಿದ್ದೇನೆ. ಯಾವ ಕಾರಣಕ್ಕೆ ವೀಸಾ ರಿಜೆಕ್ಟ್ ಆಗಿದೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ. ಶಿಲ್ಪಿ ಅರುಣ್ ಯೋಗಿರಾಜ್ ನಮ್ಮ ದೇಶದ ಆಸ್ತಿ, ಸಂಪತ್ತು. ವೀಸಾ ರಿಜೆಕ್ಟ್ ಆಗಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈ ಕುರಿತು ಕೇಂದ್ರ ಸಚಿವರ ಜೊತೆ ನಾನು ಮಾತನಾಡ್ತೀನಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಯದುವೀರ್ ಹೇಳಿಕೆ ಇದು. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ.
ಈ ದೇಶವೇ ಹೆಮ್ಮೆ ಪಡುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಈಗ ಅಮೆರಿಕದಿಂದ ವೀಸಾ ನಿರಾಕರಣೆ ಆಗಿದೆ. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಮೈಸೂರು ಸಂಸದರಾದಂತಹ ಯದುವೀರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಗೆ ವಿಚಾರ ಗೊತ್ತಾಗಿದೆ ಸರ್? ವಿಚಾರ ಗೊತ್ತಾಗಿದೆ. ಈಗಲೇ ಅರುಣ್ ಜೊತೆನೂ ಮಾತಾಡಿದ್ದೆ. ಇದು ಏನು ವೀಸಾನು ರಿಜೆಕ್ಟ್ ಮಾಡಿದ್ದು, ಅವರು ನಮ್ಮ ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕಾಗಿತ್ತು ಅಮೇರಿಕಾಗೆ. ಅದಕ್ಕಾಗಿ ಅವರು ವೀಸಾ ಅರ್ಜಿ ಹಾಕಿದ್ರು, ಆದರೆ ಎಂಬಸಿಯಿಂದ ರಿಜೆಕ್ಷನನ್ನು ಕೊಟ್ಟಿದ್ದಾರೆ. ಸೊ ಅದೇನದೇ ವಿಷಯನೂ ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ಏನು ಮಿನಿಸ್ಟ್ರಿ ಇದೆ ಅದ್ರ ಜೊತೆ ಚರ್ಚೆ ಮಾಡಿಕೊಂಡು ಹೇಗೆ ಮುಂದುವರಿಬೇಕು ಅಂತ ನಾವು ನೋಡ್ತೀವಿ. ಸರ್, ಅರುಣ್ ಅವ್ರ ಜೊತೆ ಮಾತಾಡಿದ್ರೆ ಸರ್ ಅಂತ? ಮಾತಾಡಾಗಿದೆ, ಎಲ್ಲ ವಿಷಯನೂ ಹೇಳಿದ್ದಾರೆ. ಯಾವುದೇ ಕಾರಣ ಇಲ್ಲದೇ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದರು. ಸೊ ಅದಕ್ಕಾಗಿ ನಾನು ಇದು ಏನು ಸಂಬಂಧಪಟ್ಟಿರೋ ಮಿನಿಸ್ಟ್ರಿ ಜೊತೆ ತಗೋತೀನಿ ಕೆಲಸ. ಅಂದರೆ ಭಾರತೀಯರ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ, ಹೇಗೆ ಏನು ಅನ್ಸುತ್ತೆ ಸರ್? ಯಾಕಂದ್ರೆ ನೀವು ಕೂಡ ಅನೇಕ ದೇಶಗಳಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಸರ್. ಇಲ್ಲ, ಅದು ನನಗೆ ಏನು ಅಧಿಕೃತವಾಗಿ ಎಂಬಸಿಯಿಂದ ಏನು ವಿಷಯವನ್ನು ಗೊತ್ತಿಲ್ಲದೆ ಇರೋ ಕಾರಣಕ್ಕಾಗಿ ಇನ್ನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಅವರು ಏನು ಹೇಳ್ತಾರೆ ಅದಾದ ನಂತರ ನಾವು ನೋಡೋಣ. ಯಾಕಂದರೆ ಒಂದು ಹಿಂದೂ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರು ಆಗಿದೆ ಸರ್ ಈಗ. ಅದಾಗಿದ್ರೂ ಸಹ ನಾವು ವಿಷಯ ಸರಿಯಾಗಿ ತಿಳ್ಕೊಬೇಕಾಗಿದೆ, ಏನಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ನೋಡ್ಕೋಬೇಕಾಗಿದೆ. ಮಿನಿಸ್ಟ್ರಿ ಜೊತೆ ನಾವು ಏನು ಇದು ಅವ್ರ ಜೊತೆ ಏನು ಚರ್ಚೆ ಮಾಡಬೇಕಾಗಿದೆ ವಿಷಯವನ್ನು ಅವ್ರಿಗೂ ಕೂಡ ತಿಳಿಸಿ ಆಮೇಲೆ ನಂತರ ಮುಂದುವರಿತೀವಿ. ವೀಸಾ ಕೊಡಿಸುವಂಥ ಕೆಲಸ ಆಗುತ್ತೆ ಸರ್ ಅಂತ ನೀವು ಪ್ರಯತ್ನ ಮಾಡ್ತೀರಾ ಹೇಗೆ ಸರ್ ಅಂತ? ಪ್ರಯತ್ನವನ್ನು ಮಾಡ್ತೀವಿ, ಆದರೆ ಅದು ಎಂಬಸಿಗೆ ಬಿಟ್ಟಿರುವಂಥದ್ದು. ಆದರೆ ನಾವು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋ ಏನು ಕೆಲಸ ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಇಡೀ ದೇಶವೇ ಹೆಮ್ಮೆ ಪಡುವಂತಹ ಶಿಲ್ಪಿ ಅವ್ರಿಗೆ ಈ ರೀತಿಯಾದಂತಹ ಒಂದು ರೀತಿ ಅವಮಾನ, ಆ ರೀತಿಯಾದಂತಹ ಅವ್ರು ಕೂಡ ಸಾಕಷ್ಟು ಬೇಜಾರಲ್ಲಿದ್ದಾರೆ ಸರ್ ಈ ವಿಚಾರವಾಗಿ. ನಿಜ, ಅವರು ಮೈಸೂರಿಗೆ, ಇಡೀ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟಿರುವಂಥದ್ದು ಕೊಡುಗೆ ಅಪಾರವಾದದ್ದು. ಆದಿಶಂಕರಾಚಾರ್ಯರ ಪ್ರತಿಮೆ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಇರ್ಬೋದು, ಎಲ್ಲಕ್ಕಿಂತ ಪ್ರಮುಖವಾಗಿರುವಂಥದ್ದು ನಮ್ಮ ಅಯೋಧ್ಯೆ ಶ್ರೀ ಬಾಲರಾಮನ ವಿಗ್ರಹವನ್ನು ಕೂಡ ಇಲ್ಲೇ ಸೃಷ್ಟಿ ಮಾಡಿ ಅಲ್ಲಿ ಕಳಿಸಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ನಮ್ಮ ಮೈಸೂರಿನ ಶಿಲ್ಪಿ ಪರಂಪರೆಯನ್ನು ಕೂಡ ಮತ್ತೊಮ್ಮೆ ಅದು ಒಂದು ದೊಡ್ಡ ಹೆಸರು ತಂದಿರೋದು ಅರುಣ್ ಯೋಗಿರಾಜ್ ಅವರೇ. ಈ ನಿಟ್ಟಿನಲ್ಲಿ ನಾವು ಅದನ್ನು ಅದಕ್ಕೆ ಏನು ಪರಿಹರಿಸ್ಬೋದು ಅಂತ ನಾವು ನೋಡ್ತೀವಿ. ಯಾಕಂದರೆ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಸರ್, ಅದೇ US ಮುಂದೆ ಯಾರು ಕೂಡ ಇಲ್ಲ, ಅವ್ರು ದೊಡ್ಡವರ ಅವ್ರ ಮುಂದೆ ಯಾರು ಏನು ಮಾಡೋಕ್ಕಾಗುತ್ತೆ ಅನ್ನೋ ಆ ರೀತಿಯಲ್ಲಿ ಮಾತಾಡ್ತಾ ಇದ್ರು ಸರ್. ಇಲ್ಲ, ಅದು ಏನದೇ ಭಾಳ ಗಂಭೀರವಾಗ್ತು ಇದು ವಿಷಯ, ಭಾಳ ಗಂಭೀರ ನಮಗೆ. ನಾವು ಇದು ಮಿನಿಸ್ಟ್ರಿ ಜೊತೆ ತೊಗೊಂಡು ಹೇಗೆ ಮುಂದುವರಿಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಇದಿಷ್ಟು ಸಂಸದರಾದಂತಹ ಯದುವೀರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಜೊತೆಗೆ ವಿನೋದ್ ಪಡವಾರಿ, ಗೋಲ್ಬಿ ಕನ್ನಡ, ಮೈಸೂರು. ನೋಡ್ತಿದ್ದಂತೆ ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಕ್ಕರ್ ಸ್ಫೋಟದಿಂದ ಇಬ್ಬರಿಗೆ ಗಾಯಗಳಾಗಿದೆ. ಜೆಪಿ ನಗರದ ಉಡುಪಿ ಭವನದ ಬಳಿ ಈ ಘಟನೆ ನಡೆದಿದೆ. ಸಮೀರ್ ಹಾಗೆ ಮೋಸಿನ್ ಎಂಬುವರಿಗೆ ಗಾಯಗಳಾಗಿದೆ. ಸೋಮವಾರ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಈಗಾಗಲೇ BDTS ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕುಕ್ಕರ್ ಸ್ಫೋಟ ಎಂಬುದು ದೃಢಪಟ್ಟಿದೆ. ಪುಟ್ಟನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಹೇಳೋಕ್ಕಾಗಲ್ಲ. ಬಾಂಬ್ ಸ್ಫೋಟ ಆದರೂ ಆಗಬಹುದು, ಯಾಕಂತ ಹೇಳಿದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಇಂಥದ್ದೇ ಆಗಿದ್ದು. ಏನಾಯ್ತು, ಎಂತ ಆಯ್ತು, ಯಾವುದು ಕೂಡ ಗೊತ್ತಾಗಲ್ಲ. ಆಮೇಲೆ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಇದು ಬಾಂಬ್ ಅಂತ ಗೊತ್ತಾಯ್ತು. ಆದರೆ ಇದು ಅದಲ್ಲ. ಈಗ ಪೊಲೀಸರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಕುಕ್ಕರ್ ಸ್ಫೋಟ ಅಂತ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಕುಕ್ಕರ್ ಸ್ಫೋಟದಿಂದ ಇಬ್ಬರಿಗೆ ಗಾಯಗಳಾಗಿದೆ. ಜೆಪಿ ನಗರದ ಉಡುಪಿ ಭವನದ ಬಳಿ ನಡೆದಿರುವಂತಹ ಘಟನೆ ಇದು. ಸಮೀರ್ ಹಾಗೆ ಮೋಸಿನ್ ಎಂಬುವರು ಗಾಯಗೊಂಡಂತಹ ವ್ಯಕ್ತಿಗಳು. ಸೋಮವಾರ ಬೆಳಿಗ್ಗೆ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಈಗಾಗಲೇ BDTS ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇದೇ ಕುಕ್ಕರ್ ನೋಡಿ, ಸ್ಫೋಟಗೊಂಡಂತ ಕುಕ್ಕರ್ ಇದು. ಇದೇ ಕುಕ್ಕರು ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಇಬ್ಬರು ಗಾಯಗಳಾಗಿದ್ದಾರೆ.